ಮುಗಿದು ಹೋದ ಅಧ್ಯಾಯದ ಮತ್ತೊಂದು ಪ್ರಾರಂಭ ತಿರುಳು. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲೋ ಚಾನಲ್ಗೆ ಸ್ವಾಗತ. ದೃಶ್ಯಂ ಭಾಗ 3 ಮೋಹನ್ ಲಾಲ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಹೋಗಿ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿದ ಮೇಲೆ ನನಗಂತೂ ಒಂದಂತೂ ಕ್ಲಿಯರಾಗಿ ಅನ್ನಿಸ್ತು, ದಟ್ ಈಸ್ ಈ ಸಿನಿಮಾ ಪಾರ್ಟ್ 3ಗೆ ಮುಗಿಯಲ್ಲ, ಪಾರ್ಟ್ 4 ಪಾರ್ಟ್ 5 ಏನು ಹೇಳಿದಾರೋ ಅದು ಬಂದೇ ಬರುತ್ತೆ ಅಂತ ಫಿಕ್ಸ್ ಆಗಿದ್ದೀನಿ. ನೀವು ಫಿಕ್ಸ್ ಆಗಿಬಿಡಿ. ಬನ್ನಿ, ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ನನ್ನ ಹೇಳ್ತೀನಿ. ಮ್ಯಾಟ್ರು ಮುಗಿಸೋಣ. ಸಿಂಪಲ್ ಕತೆಗುರು. ಜಾರ್ಜ್ ಕುಟಿ ತನ್ನ ಫ್ಯಾಮಿಲಿ ಕಾಪಾಡ್ಕೊಳ್ಳೋಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ ಅನ್ನೋದು ಪಾರ್ಟ್ 1 ಪಾರ್ಟ್ 2 ನೋಡಿದ್ದೀವಿ. ಅದನ್ನು ತುಂಬ ಚೆನ್ನಾಗಿ ಕ್ಲಿಯರ್ ಕಟ್ಟಾಗಿ ಕನ್ವೆ ಮಾಡಿದ್ರು ಡೈರೆಕ್ಟರ್. ಬಟ್ ಈ ಸಿನಿಮಾದಲ್ಲಿ ಪಾರ್ಟ್ 3 ಜಾರ್ಜ್ ಕುಟಿ ಫ್ಯಾಮಿಲಿ ಮೇಲೆ ಬರಲ್ಲ, ಅವ್ರ ದೊಡ್ಡ ಮಗಳ ಮೇಲೆ ಓಪನ್ ಆಗುತ್ತೆ. ಆ ದೊಡ್ಡ ಮಗಳನ್ನ ಉಳಿಸ್ಕೊಳ್ಳೋಕ್ಕೆ ಜಾರ್ಜ್ ಕುಟಿ ಏನೇನು ಮಾಡ್ತಾನೆ, ಯಾವ ಥರ ಅವಳ ಕೇಸ್ ಬರೆದಿರೋ ಥರ ನೋಡ್ಕೋತಾನೆ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಕತೆ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ರಿವೆಂಜ್ ತೊಳಕ್ಕೆ ಬರೋದು ಇಲ್ಲಿ IG ಅಲ್ಲ, ಅವರ ಯಜಮಾನರು. ಪಾರ್ಟ್ 1 ಪಾರ್ಟ್ 2 ಆ ವ್ಯಕ್ತಿನ ಸಾಧು ಮಹಾರಾಜ್ ಥರ ತೋರಿಸಿದ್ದಾರೆ. ಐ ಮೀನ್ ಸಾಧು ಕೊಕ್ಕಿಲ ಅಲ್ಲ, ಬುದ್ಧನ ಥರ ತೋರಿಸ್ಬಿಟ್ಟು ಇಲ್ಲಿ ಈ ಲೆವೆಲ್ಗೆ ಟ್ವಿಸ್ಟ್ ಟು ಟರ್ನು ಈ ವ್ಯಕ್ತಿ ಕೊಡ್ತಾನೆ ಅಂದರೆ ಅದು ಸ್ವಲ್ಪ ಡೈಜೆಸ್ಟ್ ಆಗೋಕ್ಕೆ ಟೈಮ್ ತೊಗೋತು ಅಂತಲೇ ಹೇಳೋಣ. ಅದು ಬಿಟ್ಟರೆ ಇಡೀ ಸಿನಿಮಾದ ಕ್ವಾಲಿಟಿ, ಮೇಕಿಂಗ್, ವಿಜುವಲ್ಸ್ ಎಲ್ಲ ಸೂಪರ್ ಆಗಿದೆ. ಗೊತ್ತಲ್ಲ, 2 ಅವರ್ 40 ನಿಮಿಷ ಸಿನಿಮಾ, ಅದರಲ್ಲಿ 2 ಅವರ್ ಬರೀ ಕತೆ ಕತೆ ಕತೆ. ಆಮೇಲೆ ಚಿತ್ರಕಥೆಗೆ ಬರೋದು, ಜುಮ್ಮನ್ಸೋದು ಲಾಸ್ಟ್ 40 ನಿಮಿಷ ಅಥವಾ 30 ನಿಮಿಷ ತೊಗೋಬೋದು. ಹೇಗೆ ಜಾರ್ಜ್ ಕುಟಿ ತನ್ನ ಮಗಳ ಮೇಲೆ ಬರೋ ಅಂಥ ಆ ದೊಡ್ಡ ಸಮಸ್ಯೆನ ಹೇಗೆ ಬಗೆಹರಿಸಿ ಏನು ಮಾಡ್ತಾನೆ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಡೈರೆಕ್ಟರ್ನ ನಾವು ಮೆಚ್ಕೊಳ್ಳೇಬೇಕು. ಗೊತ್ತಲ್ಲ ಡೈರೆಕ್ಟರ್ ಯಾರು ಅಂತ, ಜಿತ್ತು ಜೋಸೆಫ್. ಇವರ ಬರವಣಿಗೆಯಲ್ಲಿ ಈ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಗೆದ್ದಿತ್ತು. ಪಾರ್ಟ್ 2 ಗೆಲ್ಲೋಕ್ಕೆ ಲಾಸ್ಟ್ 30 ನಿಮಿಷ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ದಿರೋ ಅಂಥ ಟ್ವಿಸ್ಟ್ ಟು ಟರ್ನು ಕೊಟ್ಟು ಗೆಲ್ಲಿಸಿದ್ರು. ಇದರಲ್ಲಿ ಪಾರ್ಟ್ 3 ಗೆಸಸ್ ಮಾಡ್ಬೋದು, ಗೊತ್ತು ಜಾರ್ಜ್ ಕುಟಿ ಉಳಿಸ್ಕೋತಾರೆ ಅಂತ. ಬಟ್ ಆ ಉಳಿಸ್ಕೊಳ್ಳೋವಂಥ ಪ್ರೋಸೆಸ್ ಇದೆಯಲ್ಲ, ಅದೇ ಮಜವಾಗಿರೋ ಅಂಥ ಎಪಿಸೋಡ್ಸ್. ಯೂಶ್ವಲಿ ಎಲ್ಲ ಸಿನಿಮಾಗಳಲ್ಲೂ ಹೀರೋ ಗೆಲ್ಲೋದೇ ಅಲ್ವಾ ಇಷ್ಟಪಡೋದು. ಇದರಲ್ಲೂ ಅಷ್ಟೇ, ಹೀರೋ ಗೆಲ್ತಾನೆ. ಬಟ್ ಗೆದ್ದಾದಮೇಲೆ ಒಂದು ಟ್ವಿಸ್ಟ್ ಇದೆ, ಪಾರ್ಟ್ 4ಗೆ ಲೀಡ್ ಇದೆ. ಪಾರ್ಟ್ 1ನಲ್ಲಿ PC ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅದೇ ನಮ್ಮ ಕನ್ನಡದಲ್ಲಿ ಅಚ್ಯುತ್ ಅವರು ಮಾಡಿದ್ರಲ್ಲ, ಆ ಕ್ಯಾರೆಕ್ಟರು ಮತ್ತೆ ವಾಪಸ್ ಬರುತ್ತೆ. ಆ ಕ್ಯಾರೆಕ್ಟರ್ ಬಂದ ಮೇಲೆ ಅದಂತೂ ಬೇಡ ಬಿಡಿ, ಭಯಂಕರವಾಗಿತ್ತು. ಬಟ್ ಓವರಾಲ್ ಹೇಳಬೇಕು ಅಂದರೆ ಒಂದು ರಿವೆಂಜ್ ಡ್ರಾಮಾದಲ್ಲಿ ಜಾರ್ಜ್ ಕುಟಿ ಗೆದ್ದಿದ್ದಾನೆ. ಆದರೆ ನೋಡಬೇಕಾದ್ರೆ ಜನರ ತಾಳ್ಮೆ ತುಂಬ ಪರೀಕ್ಷೆ ಆಗುತ್ತೆ. ಬಿಕಾಸ್ ಫಸ್ಟ್ ಆಫ್ ಅಲ್ಲಿ ಕತೆನ ಎಲ್ಲೂ ಬಿಚ್ಚಿಡಲ್ಲ, ಒಂದು ಫಾಲೋಅಪಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಬಂದಂಥ ಒಂದು ಮೀಡಿಯಾ ವ್ಯಕ್ತಿ ಅಂದರೆ ಒಂದು ಹುಡುಗಿ, ಸಿನಿಮಾ ಸೆಕೆಂಡ್ ಹಾಫ್ ಅರ್ಧದ ತನಕ ಇರ್ತಾರೆ. ಅದಾದಮೇಲೆ ಆ ಹುಡುಗಿ ಏನಾದರೂ ಏನು ಎತ್ತ ಅನ್ನೋದೇ ಕ್ವಶನ್ ಮಾರ್ಕಲ್ಲಿ ಉಳಿದಿದೆ. ಅದು ಬಿಟ್ಟರೆ ಸಿನಿಮಾದಲ್ಲಿ ಲೂಪೋಲ್ಸ್ ಅಂತ ಏನಿಲ್ಲ, ಹಾಗಂತ ಅಂದ್ಕೊಂಡು ಸಿನಿಮಾನ ನೋಡಿದ್ದೀನಿ. ಬಿಕಾಸ್ ಸಿನಿಮಾ ಇನ್ನೊಂಚೂರು ಗ್ರಿಪ್ಪಿಂಗ್ ಆಗಿ ಇರಬೇಕಾಗಿತ್ತು, ಲೆಂತು ಚೂರು ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ಓವರಾಲ್ ಸಿನಿಮಾ ಸೂಪರಾಗೆ ಬಂದಿದೆ. ಇನ್ನು ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡೋಕೆ ಹೋದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಮ್ಯೂಸಿಕ್ ಸೂಪರಾಗೇ ವರ್ಕ್ ಆಗಿದೆ. ಪ್ಲಸ್ ಆ ಫುಲ್ಲು ಗ್ರೀನರಿ ಇರೋ ಜಾಗದಲ್ಲಿ ನೀವೆಲ್ಲೇ ಫ್ರೇಮ್ ಇಟ್ಟರೂ ಸೂಪರಾಗಿ ಕಾಣಿಸುತ್ತೆ. ಪ್ಲಸ್ ನನಗೆ ಇದರಲ್ಲಿ ತುಂಬ ಇಷ್ಟ ಆಯಿತು ಈ ಸಿನಿಮಾದ ಕಲರ್ ಪ್ಯಾಲೆಟ್ ಮತ್ತು ವಿಜುವಲ್ಸಲ್ಲಿ ನಾವೇನು ಕನ್ವೆ ಮಾಡ್ತಾ ಇದ್ದೀವಿ ಅದನ್ನು ಕ್ಲೀನಾಗಿ ಕನ್ವೆ ಮಾಡಿದ್ದಾರೆ. ನಾನು ಸಿನಿಮಾನ ನೋಡಿದ್ದು ಕನ್ನಡ ವರ್ಷನಲ್ಲೇ, ಕನ್ನಡದಲ್ಲಿ ಮೋಹನ್ ಲಾಲ್ ಅವರೇನೆ ಡಬ್ ಮಾಡಿದ್ದಾರೆ. ಅದೊಂದು ತುಂಬ ಖುಷಿ ವಿಚಾರ ಅಂತ ಹೇಳ್ತಾ, ಒಂದೊಳ್ಳೆ ಫ್ಯಾಮಿಲಿ ಜೊತೆಗೆ ದೃಶ್ಯಂ 3 ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೋಗಿ ನೋಡಿ. ಮುಜುಗರ ಅಂತ ಪಡ್ಕೊಳ್ಳೋ ಅಂಥ ಸೀನ್ಸ್ ಯಾವುದು ಇಲ್ಲ, ಸಖತ್ತಾಗೇ ಬರೆದಿದ್ದಾರೆ, ಸಖತ್ತಾಗೇ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಪಾರ್ಟ್ 2 ಎಂಡ್ ಆದಂಥ ಕೇಸ್ನ ಪಾರ್ಟ್ 3 ಯಾವ ಥರ ತೊಗೊಂಡೋಗ್ತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು. ಬಟ್ ಈ ಥರ ತೊಗೊಂಡೋಗಿದ್ದಾರೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡೋಣ ಪಾರ್ಟ್ 4 ಪಾರ್ಟ್ 5 ಯಾರ್ಯಾರು ವಿಲನ್ ಆಗಿ ಬರ್ತಾರೆ ಅನ್ನೋದು ಕಾದು ನೋಡೋಣ ಅಂತ ಹೇಳ್ತಾ ಹೊರಡೋ ಸಮಯ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ.